ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ತುಂಬ ಸುಲಭವಾಗಿ ಹೆಲ್ತಿ ಮಿಲೆಟ್ಸ್ ಪೌಡರ್ ಅಂದರೆ ಸಿರಿಧಾನ್ಯಗಳ ಗಂಜಿ ಪೌಡರ್ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಹೊರಗಡೆ ಅಂಗಡಿಯಿಂದ ತಗೊಂಬಂದು ಕುಡಿಯೋದಕ್ಕಿಂತ ಈ ರೀತಿ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲಿ ಆರೋಗ್ಯಕರವಾಗಿ ಸುಲಭವಾಗಿ ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೇ ಮಾಡ್ಕೊಳ್ಬೋದು. 6 ತಿಂಗಳಿಗಾಗುವಷ್ಟು ಪೌಡರ್ನ ಮಾಡಿ ತೋರಿಸ್ತಾ ಇದ್ದೀನಿ. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಯಾರು ಬೇಕಾದರೂ ಕುಡಿಬೋದು. ನಾನಿಲ್ಲಿ ಮೊದಲೇ ಹೇಳಿರೋ ಹಾಗೆ 6 ತಿಂಗಳಿಗಾಗುವಷ್ಟು ಪೌಡರ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ನಮ್ಮನೇಲಿ ಒಂದು 5 ರಿಂದ 6 ಜನ ಇದ್ದೀವಿ. ಅಷ್ಟು ಜನಕ್ಕೆ 6 ತಿಂಗಳಿಗಾಗುವಷ್ಟು ಪೌಡರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 kg ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ. ಅದರಿಂದ ರಾಗಿ 2 kg ತೊಗೊಂಡಿದ್ದೀನಿ. ಫಸ್ಟು ಸ್ಟವ್ ಆನ್ ಮಾಡಿ ಬಾಣಲಿ ಬಿಸಿಗಿಟ್ಟು ಅದಕ್ಕೆ ನಾನು ಚೆನ್ನಾಗಿ ತೊಳೆದು ಒಣಗಿಸಿಟ್ಟಿರುವಂತಹ 2 kg ರಾಗಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದೇ ಸರಿ 2 kgನೂ ಹಾಕ್ಕೊಂಡಿಲ್ಲ, ಸ್ವಲ್ಪನೇ ರಾಗಿನ ಹಾಕ್ಕೊಂಡು ಸ್ಟವ್ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಒಳ್ಳೆ ಘಮ ಬರುತ್ತೆ. ಹಾಗೆಯೇ ಸ್ವಲ್ಪ ಕಲರ್ ಸಹ ಚೇಂಜ್ ಆಗಿದೆ. ಅಲ್ಲಿವರೆಗೂ ಫ್ರೈ ಮಾಡಿ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಮತ್ತು ಬಾಣಲಿನ ಬಿಸಿಗೆ ಇಟ್ಟು ನಾನಿಲ್ಲಿ 1 kg ಬಿಳಿ ಜೋಳ, ಅಂದರೆ ನಾವು ಜೋಳದ ರೊಟ್ಟಿಗೆಲ್ಲ ಬಳಸ್ತೀವಲ್ಲ ಅದೇ ಬಿಳಿ ಜೋಳನ 1 kg ತೊಗೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ತಾ ನಾವು ಈ ರೀತಿಯಾಗಿ ಎಲ್ಲ ಜೋಳನೂ ಸಹ ಚೆನ್ನಾಗಿ ಫ್ರೈ ಆಗಬೇಕು. ಆ ರೀತಿಯಾಗಿ ಸ್ಟವ್ರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿದು ತೆಗಿತಾ ಇದ್ದೀನಿ. ಆನಂತರ ಅದೇ ಬಾಣಲಿಗೆ 1 kg ಕೆಂಪು ಅಕ್ಕಿನೂ ಸಹ ನಾವು ಸ್ಟವ್ರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಪ್ರತಿಯೊಂದನ್ನು ಸಹ ಎಲ್ಲೂ ಹಸಿದಾಗಿರಬಾರ್ದು, ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಆ ರೀತಿ ಫ್ರೈ ಮಾಡ್ಕೊಳ್ಬೇಕು. ಅಕ್ಕಿ ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು 1 kg ಕೆಂಪು ಜೋಳ, ಇಲ್ಲಿ ಬಿಳಿ ಜೋಳ ಬರುತ್ತಲ್ಲ ಅದೇ ರೀತಿಯಾಗಿ ಕೆಂಪು ಜೋಳನೂ ಸಹ ಸಿಗುತ್ತೆ. ಅದನ್ನು ಸಹ ಸ್ಟವ್ರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆನಂತರ ಇಲ್ಲಿ ನಾನು ಅರ್ಧ kg ಹೆಸರು ಕಾಳನ್ನು ಅಷ್ಟೇ ಪ್ರತಿಯೊಂದನ್ನು ನಾವು ನೀಟಾಗಿ ಸ್ಟವ್ರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಹೆಸರು ಕಾಳು ಹುರ್ಕೊಂಡಾದಮೇಲೆ ಅರ್ಧ kg ಸೋಯಾ ಕಾಳು, ಪ್ರತಿಯೊಂದು ಕಾಳನ್ನು ಅಷ್ಟೇ ನಾವು ಎಲ್ಲೂ ಹಸಿದಾಗಿ ಇರಬಾರ್ದು, ಅಂದರೆ ಕಾಳು ಎಲ್ಲೂ ಹಸಿ ಕಾಳು ಇರಬಾರ್ದು. ಸ್ಟವ್ರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಪ್ರತಿಯೊಂದು ಕಾಳು ಸಹ ಫ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಸೋಯಾ ಕಾಳು ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು 1 kg ಗೋಧಿ, ನಾನಿಲ್ಲಿ 2 kg ರಾಗಿಗೆ 1 kg ಗೋಧಿ ಹಾಗೆಯೇ 1 kg ಜೋಳನ ತಗೊಂಡಿದ್ದೀನಿ. ಗೋಧಿನೂ ಅಷ್ಟೇ ಚೆನ್ನಾಗಿ ನೀಟಾಗಿ ವಾಶ್ ಮಾಡಿ ನಂತರ ಚೆನ್ನಾಗಿ ಒಣಗಿಸಿ ತಗೊಂಡಿದ್ದೀನಿ. ಪ್ರತಿಯೊಂದನ್ನು ಅಷ್ಟೇ ನಾವಿಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಗೋಧಿ ಹುರ್ಕೊಂಡಾದಮೇಲೆ ಮುಸ್ಕಿನ ಜೋಳ 1 kg ತೊಗೊಂಡಿದ್ದೀನಿ. ಸ್ವೀಟ್ ಕಾರ್ನ್ ಅಂತಾರಲ್ಲ ಅದು ಚೆನ್ನಾಗಿ ಒಣಗಿರುವಂತಹ ಸ್ವೀಟ್ ಕಾರ್ನ್ ಇದು. ನೋಡಿ ಈ ರೀತಿಯಾಗಿ ಜೋಳನೂ ಸಹ ಹುರ್ಕೊಂಡಾದಮೇಲೆ ಅರ್ಧ kg ಹುರುಳಿಕಾಳು. ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ಹುರ್ಕೊಳ್ಬೇಕು, ಅಂದರೆ ಎಲ್ಲೂ ಸಹ ಹಸಿದಾಗಿರುವಂಥ ಕಾಳು ಇರಬಾರ್ದು. ಹಸಿ ಕಾಳು ಏನಾದರೂ ಮಿಕ್ಸ್ ಆಗಿದ್ದರೆ ಬೇಗ ಹುಳ ಬಿದ್ದುಬಿಡುತ್ತೆ. ಅದರಿಂದ ಪ್ರತಿಯೊಂದು ಕಾಳನ್ನು ಸಹ ಚೆನ್ನಾಗಿ ಹದವಾಗಿ ಹುರ್ಕೊಳ್ಬೇಕು. ನೋಡಿ ಇಲ್ಲಿ ಹುರುಳಿಕಾಳು ಹುರ್ಕೊಂಡಾದಮೇಲೆ ನವಣೆ 1/4 kg ತೊಗೊಂಡು ಹುರ್ಕೊಳ್ತಾ ಇದ್ದೀನಿ. ಪ್ರತಿಯೊಂದನ್ನು ಸಹ ನೀಟಾಗಿ ಕ್ಲೀನ್ ಮಾಡಿನೇ ಆ ನಂತರ ಹುರ್ಕೊಳ್ಬೇಕಾಗತ್ತೆ. ನೋಡಿ ನವಣೆ ಹುರ್ಕೊಂಡಾದಮೇಲೆ ಈಗ ಇದಕ್ಕೆ ನಾನು ಸಾಮೆ 1/4 kg ತೊಗೊಂಡಿದ್ದೀನಿ. ಎಲ್ಲವನ್ನು ಸಹ ನಾವು ಸ್ಟವ್ರಿನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡದೇ ಇರೋ ಥರ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ ಸಾಮೆ ಹುರ್ಕೊಂಡಾದಮೇಲೆ ಈಗ ಇದಕ್ಕೆ ನಾನು ಅದನ್ನು ಸಹ 1/4 kg ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸ್ಟವ್ರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡಾದಮೇಲೆ ಇಲ್ಲಿ ನಾನು 1/4 kg ಬಟಾಣಿ, ಒಣಗಿರುವಂತಹ ಬಟಾಣಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಮಿಲೆಟ್ಸ್ ಎಲ್ಲಿ ಸಿಗುತ್ತೆ ಅಂದರೆ ನಮಗೆ ಮಿಲೆಟ್ಸ್ ಸ್ಟೋರ್ ಇರುತ್ತೆ, ಅಲ್ಲಿ ಸಿಗುತ್ತೆ. ಬಟಾಣಿನ ಹುರ್ಕೊಂಡಾದಮೇಲೆ ಕಡಲೆಕಾಳನ್ನು 1/4 kg ಹಾಕ್ಕೊಂಡು ಕಪ್ಪು ಕಡಲೆಕಾಳನ್ನು ಹುರ್ಕೊಳ್ತಾ ಇದ್ದೀನಿ. ಮಿಲೆಟ್ಸ್ ಸ್ಟೋರ್ ನಿಮ್ಮ ಹತ್ರ ಇಲ್ಲ ಅಂದರೆ ಎಲ್ಲ ಥರ ಸೂಪರ್ ಮಾರ್ಕೆಟಲ್ಲೂ ಇವಾಗ ಸಿಗ್ತಾ ಇದೆ. ಪ್ರತಿಯೊಂದು ಮಿಲೆಟ್ಸನ್ನು ಸಹ ಅಂದರೆ ಸಿರಿಧಾನ್ಯಗಳು ಸಿಗ್ತಾ ಇದೆ. ಅದರಿಂದ ನಾವು ಎಲ್ಲಿ ಬೇಕಾದ್ರೂ ತೊಗೊಳ್ಬೋದು. ಕಪ್ಪು ಕಡಲೆಕಾಳು ಹುರ್ಕೊಂಡಾದಮೇಲೆ ಇದಕ್ಕೆ ಕೊರಲೆ ಹಾಕ್ಕೊಳ್ತಾ ಇದ್ದೀನಿ. ಕೊರಲೆನೂ ಸಹ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಹಾಗೆಯೇ ಸಜ್ಜೆ 1/4 kg ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸಜ್ಜೆನೂ ಸಹ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡಾದಮೇಲೆ ಮತ್ತೆ 1/4 kg ಊದಲು ಸಹ ಚೆನ್ನಾಗಿ ಹುರ್ಕೊಳ್ಬೇಕು. ನಾನಿವತ್ತು ಯಾವ ರೀತಿಯಾಗಿ ಮಿಲೆಟ್ಸ್ ಪೌಡರ್ನ ರೆಡಿ ಮಾಡ್ತಾ ಇದ್ದೀನಲ್ಲ, ನೀವು ಸಹ ಅದೇ ರೀತಿಯಾಗಿ ಮಾಡಿಕೊಂಡು ನೀವು 1 ವರ್ಷ ಬೇಕಾದರೂ ಸ್ಟೋರ್ ಮಾಡ್ಕೊಳ್ಬೋದು ಪೌಡರ್ನ. ನೋಡಿ ಇಲ್ಲಿ ಊದಲು ಹುರ್ಕೊಂಡಾದಮೇಲೆ ರಾಜ್ಮಾ 1/4 kg ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 kg ರಾಗಿ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ತಾ ಇದ್ದೀನಲ್ಲ, ನಿಮ್ಗೇನಾದರೂ ಇದು ಜಾಸ್ತಿ ಅನಿಸ್ತು ಅಂದರೆ ನೀವು 1 kg ಮೆಜರ್ಮೆಂಟಲ್ಲಿ ಇದರಲ್ಲಿ ಅರ್ಧ ಭಾಗದಷ್ಟು ಮಾಡ್ಕೊಳ್ಬೋದು. ನೋಡಿ ರಾಜ್ಮಾ ಹುರ್ಕೊಂಡಾದಮೇಲೆ 1/4 kg ಉದ್ದಿನಬೇಳೆನೂ ಸಹ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ.
ಅಥವಾ ನೀವು ಅರ್ಧ kg ಮಾಡೋರಿದ್ದರೆ ಇದೇ ಮೆಜರ್ಮೆಂಟಲ್ಲಿ ಕಾಲು ಭಾಗದಷ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಉದ್ದಿನಬೇಳೆನ ಹುರ್ಕೊಂಡಾದಮೇಲೆ ಈಗ ಇದಕ್ಕೆ ನಾನು ಅಗಸೆ ಬೀಜ 100 ಗ್ರಾಮ್ ಹಾಕ್ಕೊಳ್ತಾ ಇದ್ದೀನಿ. ಅಗಸೆ ಬೀಜ ಬೇಗ ಫ್ರೈ ಆಗಿಬಿಡುತ್ತೆ, ಬಾಣಲಿ ಆಲ್ರೆಡಿ ಚೆನ್ನಾಗಿ ಬಿಸಿ ಆಗಿರೋದ್ರಿಂದ. ಅಗಸೆ ಬೀಜ ಹುರ್ಕೊಂಡಾಗಿದೆ, ಈಗ ತೆಗೆದುಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು 100 ಗ್ರಾಮ್ ಆಗುವಷ್ಟು ಕುಂಬಳಕಾಯಿ ಬೀಜ ಅಂದರೆ ಪಂಪ್ಕಿನ್ ಸೀಡ್ಸ್ ಅಂತಾರಲ್ಲ, ಆ ಕುಂಬಳಕಾಯಿ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕುಂಬಳಕಾಯಿ ಬೀಜನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆನಂತರ ಅರ್ಧ kg ಬಾದಾಮಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಬಾದಾಮಿ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ, ತೆಗೆದುಕೊಳ್ತಾ ಇದ್ದೀನಿ. ಆನಂತರ ಬಾರ್ಲಿ 100 ಗ್ರಾಮ್ ಬೇಕಾಗುತ್ತೆ. ಬಾರ್ಲಿ ಹಾಕೋದ್ರಿಂದ ನಮ್ಮ ದೇಹಕ್ಕೆ ತಂಪು, ಅದರಿಂದ ನೀವು ಬೇಕಿದ್ರೆ 1/4 kg ಬೇಕಾದ್ರೂ ಹಾಕ್ಕೊಳ್ಬೋದು. ಆನಂತರ 25 ಗ್ರಾಮ್ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯನೂ ಸಹ ಚೆನ್ನಾಗಿ ಹುರಿದು ತೆಗೆದುಕೊಳ್ತಾ ಇದ್ದೀನಿ. ಒಂದು 25 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಡೈಜೆಷನ್ನು ಸಹ ಚೆನ್ನಾಗಾಗುತ್ತೆ, ಹಾಗೆ ಒಂದು ಒಳ್ಳೆ ಪರಿಮಳ ಬರುತ್ತೆ. ಏಲಕ್ಕಿ ಹುರ್ಕೊಂಡಾದಮೇಲೆ 100 ಗ್ರಾಮ್ ಸಬ್ಬಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿನೂ ಸಹ ನಾನಿಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ಹುರ್ಕೊಂಡಾದಮೇಲೆ ಈಗ 100 ಗ್ರಾಮ್ ವಾಲ್ನಟ್ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ವಾಲ್ನಟು ಸಹ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಪ್ರತಿಯೊಂದನ್ನು ಸಹ ಹುರಿದ್ಬಿಟ್ಟು ಒಂದು ಬಟ್ಲಿಗೆ ಸೇರಿಸಿ ಇಟ್ಟಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಹಾಗೆ ಬಿಸಿನೂ ಸಹ ತಣ್ಣಗಾಗಿದೆ. ಈಗ ಇದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ. ನಾವಿಲ್ಲಿ ಪೌಡರ್ನ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಕಲ್ಲುಪ್ಪು ಹಾಕಿದ್ರೆ ಹುಳ ಬೀಳಲ್ಲ, ಅದರಿಂದ ನಾನಿಲ್ಲಿ ಕಲ್ಲುಪ್ಪನ್ನು ಸೇರಿಸಿದ್ದೀನಿ. ಈಗ ಇವಿಷ್ಟನ್ನು ಫ್ಲೋರ್ ಮಿಲ್ಲಲ್ಲಿ ಕೊಟ್ಟು ಪೌಡ್ರ್ ಮಾಡಿಸ್ಕೊಂಬಂದಿದ್ದೀನಿ. ನೋಡಿ, ಈ ರೀತಿಯಾಗಿ ಪೌಡ್ರ್ ಮಾಡಿಸ್ಕೊಂಡಿದ್ದೀನಿ. ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಅದರಿಂದ ಫ್ಲೋರ್ ಮಿಲ್ಲಲ್ಲೇ ಕೊಟ್ಟು ಪೌಡ್ರ್ ಮಾಡಿಸ್ಕೊಂಬಂದಿದ್ದೀನಿ. ನೋಡಿ, ಇಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಂಡು ನಾವು 1 ಗ್ಲಾಸ್ ಗಂಜಿನ ಮಾಡ್ಕೊಳ್ಬೋದು. ಗಂಜಿ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ನಾಳೆ ನಾನು ಗಂಜಿ ಮಾಡೋ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇದನ್ನು ಜರಡಿ ಹಿಡಿದ್ಬಿಟ್ಟು ಒಂದು ಸ್ಟೀಲ್ ಬಾಕ್ಸಲ್ಲಿ, ಒಂದು ಸ್ವಲ್ಪನೂ ತೇವಾಂಶ ಇಲ್ಲದಿರುವಂತಹ ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಒಂದು 6 ತಿಂಗಳೆಲ್ಲ ವರ್ಷ ಬೇಕಾದರೂ ಸ್ಟೋರ್ ಮಾಡಿಕೊಂಡು ಗಂಜಿ ಮಾಡ್ಕೊಂಡು ಕುಡಿಬೋದು. ನೋಡಿದ್ರಲ್ಲ, ಯಾವ ರೀತಿಯಾಗಿ ಮನೆಯಲ್ಲೇ ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೇ ತುಂಬ ಸುಲಭವಾಗಿ ಸಿರಿಧಾನ್ಯಗಳ ಗಂಜಿ ಪೌಡರ್ 1 ವರ್ಷಕ್ಕೆ ಅಥವಾ 6 ತಿಂಗಳಿಗಾಗುವಷ್ಟು ಮಾಡೋದು ಅಂತ. ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ.